ಕಾಲುವೆ ಮತ್ತು ರಸ್ತೆ ಬದಿಯ ಮಳೆ ನೀರು ಹರಿಯುವ ಚರಂಡಿಯ ಸಮರ್ಪಕವಾಗಿ ಹೂಳೆತ್ತದಿರುವಂತದ್ದು. ಈ ಈ ಒಂದು ವಿಷಯ, ಮುಖ್ಯವಾದ ವಿಷಯ ಅಂದ್ರೆ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಈ ಕಳಸಂಕ ಇಂದ್ರಾಣಿ ತೋಡು ಅದ್ರದ್ದು ಇನ್ನೂ ಸಹ ಕಾಮಗಾರಿ, ಹೂಳೆತ್ತುವ ಕಾಮಗಾರಿ ಪೂರ್ಣವಾಗಿಲ್ಲ. ಯಾಕಂದ್ರೆ ಮೇ 20 ಒಳಗಡೆ ಎಲ್ಲ ಆಗ್ಬೇಕಂತದ್ದು ಕಾರ್ಯ ಅದು. ಆದ್ರೆ ಇಷ್ಟವರೆಗೆ ಅದರ ಬಗ್ಗೆ ಗಮನ ಹರಿಸಿಲ್ಲ ನಗರಸಭೆಯವರು. ಹಾಗೆ ಎರಡನೇ ವಿಚಾರ, ಉದ್ದಿಮೆಯ ಪರವಾನಗಿ ಶುಲ್ಕವನ್ನು ಕಾನೂನು ಮೀರಿ ಹೆಚ್ಚಿಸಿರುವುದು. ಹಾಗೆ ಮೂರನೇ ವಿಷಯ, ಮನೆ ಮನೆ ಕಸ ವಿಲೇವಾರಿಯ ಸಮರ್ಪಕ ನಿರ್ವಹಣೆ. ಯಾಕಂದ್ರೆ ಅಸಮರ್ಪಕ ನಿರ್ವಹಣೆ, ಯಾಕಂದ್ರೆ ಪ್ರತಿಯೊಂದು, ಈಗ ಎಕ್ಸಾಂಪಲ್ ಇಂದ್ರಾಣಿಯಲ್ಲಿ ವಾರಕ್ಕೊಮ್ಮೆ ಸಹ ಕಸ ತೆಗಿತಲ್ಲ. ಮನೆಯವರ ಕಂಪ್ಲೇಂಟ್ ಈಗಾಗಲೇ ಬರ್ಲಿಕ್ಕೆ ಶುರುವಾಗಿದೆ. ಹಾಗೆ ನಾಲ್ಕನೇದು, ಟೆಂಡರ್ ಆಗಿ ಬಾಕಿ ಇರುವ ಕಾಮಗಾರಿಯನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸದಿರುವಂತದ್ದು. ಈಗಾಗಲೇ ಸಾಧಾರಣ 7 ರಿಂದ 8 ಕೋಟಿಯ ಟೆಂಡರ್ ಆಗಿದೆ, ಆದ್ರೂ ಅದರ ಕಾಮಗಾರಿಯ ಸಮರ್ಪಕ ನಿರ್ವಹಣೆ ಆಗಿದೆ. ಕಾಮಗಾರಿನೂ ಸಹ ಪ್ರಾರಂಭನೆ ಮಾಡಲಿಲ್ಲ. ಇದರ ಬಗ್ಗೆ ಮೊದಲಾಗಿ ರಾಜಕಾಲುವೆ ಏನಿದೆ, ಈಗ ಇಂದ್ರಾಣಿ ನದಿ ಹಾಗೂ ಸಣ್ಣ ಕಾಲುವೆಯನ್ನು ಇಷ್ಟವರೆಗೆ ಹೂಳೆತ್ತಲಿಕ್ಕೆ ಪ್ರಾರಂಭವಾಗಲಿಲ್ಲ. ಅದನ್ನು ಇನ್ನು 2 ದಿವಸದಲ್ಲಿ ಮುನ್ಸಿಪಾಲಿಟಿ ಅವರು, ಇದು ನಗರಸಭೆಯವರು ಕಾಮಗಾರಿ ಮುಗಿಸಿಲ್ಲ ಅಂತ ಹೇಳಿದ್ರೆ ನಾವು ನಗರಸಭೆಗೆ ಒತ್ತಿಗೆನಾಗ್ತೇವೆ. ಈ ನಿರ್ಧಾರವನ್ನು ಯಾಕೆ ಕೈಗೊಂಡಿದೆ ಹೇಳಿದ್ರೆ, ಈಗ ಮುಖ್ಯವಾಗಿ ಅಂತ ಇರೋದು, ಈಗ ಕುಂಜಿಬೆಟ್ಟು, ಬಣ್ಣಂಜೆ, ನಿಟ್ಟೂರು, ಮೂಡುಬೆಟ್ಟ, ಇಂದ್ರಾಣಿ ನದಿ ಹಾದು ಹೋಗ್ತದೆ. ಈ ಏರಿಯಾಗಳಲ್ಲಿ, ಈ ವಾರ್ಡ್ಗಳಲ್ಲಿ ಪ್ರವಾಹ ಬರುವಂತಹ ಸಂದರ್ಭ ಜಾಸ್ತಿ ಇರುತ್ತದೆ. ಈ ಸರ್ತಿ ಖಂಡಿತವಾಗಿ ನಮ್ಮ ಲೆಕ್ಕದಲ್ಲಿ ನಾವು ಈಗ ನೋಡಿದ ಪ್ರಕಾರ ಖಂಡಿತವಾಗಿಯೂ ಪ್ರವಾಹ ಬಂದೇ ಬರ್ತದೆ. ಯಾಕಂದ್ರೆ ಒಂದೇ ಕಡೆ, ಎಕ್ಸಾಂಪಲ್ ಬಣ್ಣಂಜೆಯಲ್ಲಿ ಹಾಗೆ ತೋಡು ಭಾಗಾಗಿ ಇನ್ನೂ ಸಹ ಯಾರದನ್ನು ಅದನ್ನು ಗೋಜಿಗೆ ಹೋಗಲಿಲ್ಲ. ಹಾಗಾಗಿ ಈ 2 ದಿವಸದಲ್ಲಿ ಇನ್ನು ಹೂಳೆತ್ತಲಿಲ್ಲ ಅಂತ ನಾವು ಖಂಡಿತವಾಗಿಯೂ ನಗರಸಭೆಗೆ ನಾವು ಮುತ್ತಿಗೆಯನ್ನು ಹಾಕ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಈಗ ನಗರಸಭೆ ಕೌನ್ಸಿಲ್ ಅಕ್ಟೋಬರ್ 30ಕ್ಕೆ ಮುಗಿದಿದೆ. ಅದರ ನಂತರ ನಾವು ಶಾಸಕರ ನೇತೃತ್ವದಲ್ಲಿ DC ಅವರನ್ನು ಕರೆದು ಎಲ್ಲ ನಗರಸಭಾ ಸದಸ್ಯರು ಪಕ್ಷಭೇದ ಮರೆತು ಒಂದು ಮಳೆಗಾಲದ ಪೂರ್ವಭಾವಿಯನ್ನು ಮಾಡಿದ್ವಿ. ಆಗ ಎಲ್ಲ ಸೂಚನೆಗಳು ಕೊಟ್ಟಿದ್ದೇವೆ. ಏನಂತ, ಹೂಳೆತ್ತಬೇಕು, ರಾಜ ಕಾನ್ವೆಂಟ್ ದೊಡ್ಡದು, ಮತ್ತೆ ಸಣ್ಣ ಸಣ್ಣ ಕೆಲವು ಈ ಗುಂಡಿಬೆಲ್ ತೋಡು, ಹಾಗೆ ಕೆಲವು ವಾರ್ಡಲ್ಲಿ ತೋಡು ಬರ್ತದೆ, ಗೋಪಾಲ್ಪುರ ಆಗಲಿ, ಪರ್ಕಳ ಆಗಲಿ ಮಾಡ್ಬೇಕಂತ ಎಲ್ಲದಕ್ಕೂ ಹೋಗ್ತೇವೆ. ಮತ್ತೆ ಅಪಾಯಕಾರಿ ಮರದ ಗೆಲ್ಲುಗಳು ಅದು ಸಹ ನಾವು ಮಾಹಿತಿ ಕೊಟ್ಟಿದ್ದೇವೆ. ಏನು ಟೆಂಡರ್ ಕಟ್ಟಿದ್ದಾರೆ ಅಂದರೆ ಖಾಲಿ ಲೇಬರ್ ಸಪ್ಲೈ ಮಾಡಿ ಒಬ್ಬರು ಟೆಂಡರ್ ಕಟ್ಟಿದ್ದಾರೆ. ಅದು ಏನೇನು ಸಾಕಾಗುವುದಿಲ್ಲ. ಮುಂಚೆ ನಾವೆಲ್ಲ ಕೌನ್ಸಿಲ್ ಇರುವಾಗ ಹಿಟಾಚಿ, JCB ಮತ್ತೆ ಅದರ ಬಗ್ಗೆ ಅದರ ಡ್ರೈವರ್ಸ್ಗಳನ್ನೆಲ್ಲ ಇಷ್ಟು ಗಂಟೆ ಅಂತ ಕರೆದು ಮಳೆಗಾಲಕ್ಕೆ ಕರೆಕ್ಟ್ ತಯಾರಾಗ್ತಿತ್ತು. ಈಗ ಈ ಬಾರಿ ಏನೇನಾಗಲಿಲ್ಲ. ಮತ್ತೆ ನೀವೆಲ್ಲ ಕೇಳಿದವರು ಹೇಳ್ತಾರೆ, ಅವರು 60%, 70%, 80% ಅಂತ. ಎಲ್ಲ ನೀರುಗಳು ಈ ಸಣ್ಣ ಸಣ್ಣ ತೋಟಲ್ಲಿ ಒಂದು 2 ಮಳೆ ಬಂತು, ರಸ್ತೆಯಲ್ಲಿ ಆಗ್ತದೆ, ಅಂದರೆ ಮುಚ್ಚೋಗಿದೆ, ಪಾಕೆಟ್ ತುಂಬಿ ಇನ್ನೊಂದು ಇಂಥದ್ದು ತರಗೆಲೆ ಎಲ್ಲ ಮುಗಿದುವರೆ. ಹಾಗಾಗಿ ಅದು ಸಹ ಪೂರ್ವ ತಯಾರಿ ಆಗಲಿಲ್ಲ. ಮತ್ತೆ ಕಲ್ಸನ್ನದು ಯಾವಾಗಲೂ ತೆಗಿಲೇಬೇಕು, ಇಲ್ಲದಿದ್ದರೆ ಭಾರಿ ಸಮಸ್ಯೆ ಆಗ್ತದೆ. ಹಾಗೆ ಗುಂಡಿಬೆಲೆ ಇತ್ತೀಚೆಗೆ ಒಂದು 2021, 22 ಏನು ಗುಂಡಿಬೆಲೆ ಜಂಕ್ಷನ್ಗೆ ನೀರು ಬೇಗ ಬಂದಿದೆ. ಎಲ್ಲ ಇದು ಏನು ಮುಂಚಿನ ಗದ್ದೆಗಳಿದ್ದದ್ದು ಕನ್ವರ್ಷನ್ ಆಗಿ ಹೌಸ್ ಸೈಟ್ ಆಗಿದೆ, ಇನ್ನೊಂದಾಗಿದೆ, ಮಗದೊಂದಾಗಿದೆ, ನೀರು ಹಾಕಿ ಜಾಗ ಇಲ್ಲ. ಆ ರಾಜ ಕಾಲುವೆ ಆಗಿರ್ಬೇಕು, ಅದನ್ನು ಇಷ್ಟವರೆಗೂ ಮುಟ್ಲಿಲ್ಲ. ಏನು ಲೇಬರ್ ಕಟ್ಟಿದ್ದಾರೆ ಅದಕ್ಕೆ ಕಾಂಟ್ರಾಕ್ಟರ್ಗೆ ಇವತ್ತಿಗೂ ಏನು ವರ್ಕ್ ಆರ್ಡರ್ ಕೊಡಲಿಲ್ಲ, ಅಂದರೆ ಕಾರ್ಯಾದೇಶ ನೀಡಲಿಲ್ಲ. ಅದು ಒಂದು ಸಮಸ್ಯೆ ಆಗ್ತದೆ ನಾನು ಮಳೆಗಾಲಕ್ಕೆ. ಹಾಗೆ ಅದು ಜಾಸ್ತಿ ಮಾಡಿದ್ದಾರೆ. ಈಗ ಏಕಾಏಕಿ ನಾವು ಕೌನ್ಸಿಲ್ ಇರುವಾಗ ಏನೇನಾದ್ರೆ ಮುಟ್ಲಿಕ್ಕೆ ಹೋಗ್ತದೆ. ಯಾಕಂದ್ರೆ ಯಾವುದೇ ಒಂದು ಅಂಗಡಿ ಇರಲಿ ಅಥವಾ ಮತ್ತೊಂದು ದೊಡ್ಡ ಕಾಂಪ್ಲೆಕ್ಸ್ ಇರಲಿ, ಒಮ್ಮೆ ಅದರದ್ದು ಟ್ಯಾಕ್ಸ್ ಕಟ್ತಾರೆ, ವರ್ಷಕ್ಕೊಮ್ಮೆ ಟ್ಯಾಕ್ಸ್. ಇದು ಫೀಸ್, ಅದನ್ನು ಹೆಚ್ಚಿಕೊಳ್ಬೇಕಂತ ಅಗತ್ಯವೇ ಇಲ್ಲ. ಫೀಸ್ ಬೇರೆ, ಟ್ಯಾಕ್ಸ್ ಅವರು ಒಮ್ಮೆ ಸ್ಕ್ವೇರ್ ಫೀಟ್ ಅಲ್ಲಿ ಟ್ಯಾಕ್ಸ್ ಕಟ್ತಾರೆ. ಇದು ಉದ್ಯಮ ಬರವಣಿಗೆ ಶುಲ್ಕ ಅಂತ, ಅದು ಶುಲ್ಕ, ಅದು ಫೀಸ್. ಅದನ್ನು ಪುನಃ ಕಳೆದ ಒಂದು 5 ವರ್ಷ ನಾವು ನಮಗಿಂತ ಮೊದಲು ಪುನಃ ಆಗೇರಿಸಿದ್ದಾರೆ. ಈಗ ಪುನಃ ಕೌನ್ಸಿಲ್ ಇಲ್ಲದ ಆಗೇರಿಸಿದ್ದಾರೆ. ಅದು ಸರಿಯಲ್ಲ ಅದಲ್ಲ. ಹಾಗೆ ಇದು ಎಂಥದ್ದು, ಈಗ ಮಲ್ಪೆ ಅಲ್ಲಿ ಬೀಚಲ್ಲಿ ಒಂದು ಮಲ್ಪೆ ಬೀಚ್, ಹಾಗೆ ನಮ್ಮ
ಅದಕ್ಕೆ ಖರ್ಚು ಮಾಡಿ ನಗರಸಭಾ ಅನುದಾನ ಯಾವುದು ಬೀಡಿನ ಗುಡ್ಡೆ ಬಯಲು ರಂಗ ಮಂದಿರ ನಗರೋತ್ಥಾನದ್ದು 3 ಕೋಟಿ ಖರ್ಚು ಮಾಡಿ ನಾವು ಕೆಲಸ ಮಾಡಿ ಅದರ ನಂತರ ಬಂದ ಇದರಲ್ಲಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಡಿ ಸಿ ಅವರಿಗೆ. ಹಾಗೆ ಸೇಮ್ ಮಲ್ಪೆದು ಬೀಚ್ ಆಗಿರ್ಬೋದು, ಅಲ್ಲಿ ಪಾರ್ಕಿಂಗ್ ಸರಿ ಕಟ್ಟಿಲ್ಲ, ಮತ್ತೆ ಕ್ಲೀನಿಂಗ್ ಇಲ್ಲವೇ ಇಲ್ಲ. ಅಂದರೆ ಯಾರಿಗ ಈಗ ಪ್ರವಾಸೋದ್ಯಮ ಇಲಾಖೆ ಕೊಟ್ಟಿದ್ದಾರೆ, ಏನೇನು ಎಂಥದ್ದು ಕ್ಲೀನಿಂಗ್ ಆಗ್ತದೆ, ಹೆಸರು ಬಂದು ಉಡುಪಿ ನಗರಸಭೆಗೆ. ಅಂದರೆ ಈಗ ಹೊಸ ಕೌನ್ಸಿಲ್ ಇಲ್ಲ, ಎಲ್ಲರೂ ನಮಗೆ ಫೋನ್ ಮಾಡ್ತಾರೆ, ಹೀಗೆ ಆಗಿದೆ, ಅಲ್ಲಿ ಇಲ್ಲಿ ಅಲ್ಲಿ ಪ್ರತಿಯೊಂದು ನಮಗೆ ಜವಾಬ್ದಾರಿ ನಾವೇ ಇರಬೇಕು, ನಾವು ಹೊರಬೇಕು. ಹಾಗಾಗಿ ಏನು ಆ ಮಲ್ಪೆ ಬೀಚನ್ನು ನಗರಸಭೆ ವಹಿಸಿಕೊಂಡ್ರೆ ಅಂದರೆ ನಮಗೆ ಕೆಪಾಸಿಟಿ ಉಂಟು. ಈಗ ಅಲ್ಲಿ ಸ್ಟಾಫ್ ಇದ್ದಾರೆ, ಸ್ವಚ್ಛತೆ ಸ್ಟಾಫ್ ಇದ್ದಾರೆ, ರಾತ್ರಿ ಇಂಜಿನಿಯರ್ ಸೆಕ್ಷನ್ ಉಂಟು. ಹಾಗೆ ಇದು ನಮ್ಮ ಬೀದಿಲಿ ಗುಡ್ಡೆ ಸಮೇತ ನಗರಸಭೆಗೆ ವಹಿಸಿಕೊಟ್ಟರೆ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಮತ್ತು ಮೂಲಭೂತ ಸೌಕರ್ಯ ಯಾವುದೂ ಮಾಡ್ತಾ ಇಲ್ಲ. ಈಗ ಹೊಸ ಇದು ನಾವು ಹೋದ ನಂತರ ನಮ್ಮ ಸ್ಟಾಫ್ ನಾವು ಅಲ್ಲಿ ಕೇಳಿದ್ರು, ಒಬ್ಬರು ಇನ್ನೊಬ್ಬರಿಗೆ ಅವರು ಇವರು ಅಂತ ಜನರಿಗೆ ಅಲ್ಲಿ ಸಿಕ್ಕಾಪಟ್ಟೆ ಎಂಥದ್ದು ಉಪದ್ರ ಆಗ್ತಾ ಉಂಟು. ಟೈಮಿಗೆ ಸರಿಯಾಗಿ ಒಂದು ಈ ಖಾತೆ ಆಗಲಿ ಮತ್ತೊಂದು ಮಗದೊಂದು ಯಾವುದೇ ಸರ್ವಿಸ್ ಆಗ್ತಾ ಇಲ್ಲ. ನಾನು ಹೇಳೋದು ಕಮಿಷನರಿಗೆ ಸ್ವಲ್ಪ ಕಮಾಂಡಿಂಗ್ ತಗೊಳ್ಬೇಕು. ಅವರು ಒಂದು ಈ ಖಾತೆಗೆ ಒಂದು ಟ್ಯಾಕ್ಸ್ ಅಪ್ಡೇಟ್, ಈಗ ಹೆಚ್ಚಿನವರಿಗೆ ಟ್ಯಾಕ್ಸ್ ಅಪ್ಡೇಟ್ ಬರ್ತದೆ, ಒಂದು ಲೋನ್ ಇರಲಿ ಮತ್ತೊಂದು ಮಗದೊಂದಕ್ಕೆ. ಈಗ ಸರ್ಕಾರದ ಹೊಸ ಕಾನೂನು ಪ್ರಕಾರ ಪ್ರತಿ ವರ್ಷದ್ದು ಅದರದ್ದು ಏನು ಟ್ಯಾಕ್ಸ್ ಕಟ್ತಾರೆ, ಹೌಸ್ ಟ್ಯಾಕ್ಸ್ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತಾರೆ, ಅದು ಈ ಖಾತೆಯಲ್ಲಿ ಎಂಟ್ರಿ ಇರಬೇಕು. ಅದನ್ನು ಎಂಟ್ರಿ ಮಾಡಲಿಕ್ಕೆ ಒಂದು ದಿವಸ ಕೆಲಸ, ಇದು 15 ದಿವಸ 20 ದಿವಸ ಅಂದರೆ ದಿನ ಕಳೀತಾ ಇದ್ದಾರೆ. ಜನರು ಹಿಡಿ ಶಾಪ್ ಆಗ್ತಿದ್ದಾರೆ. ಯಾವುದೇ ಒಂದು ಸರ್ವಿಸ್ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಹಾಗೆ ಸ್ವಚ್ಛತೆಯಲ್ಲಿ ಸಹ ಹಾಗೆ ಆಗಿದೆ. ಉಡುಪಿಯ ಜನತೆಗೆ ಶಾಪವಾಗಿ ಪರಿಣಮಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಅಸಡ್ಡೆಯ ನೀತಿ ಇದು ಉಡುಪಿಯ ಜನರು ಅನುಭವಿಸಬೇಕಾಗಿದೆ. ಯಾವ ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಡಿಸಿ ಆಫೀಸಲ್ಲಿ ಕೂತ್ರೆ ನಗರಸಭೆಯ ಎಲ್ಲ ಕಾರ್ಯವೈಖರಿಗಳು ನಡೀತದೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಜಿಲ್ಲಾಧಿಕಾರಿಗಳಿದೆ. ಬಜೆಟ್ ಮೀಟಿಂಗ್ ಮಾಡಿದ್ರು, ಅದರಲ್ಲಿ ಆ ಸಮಯದಲ್ಲಿ ಹೂಳೆತ್ತುವ ಟೆಂಡರ್ ಎಲ್ಲ ಸರಿಯಾಗಿ ಆಗ್ತಿದ್ರೆ, ಅಥವಾ ಮಾಜಿ ಕೌನ್ಸಿಲರ್ಗಳನ್ನ ಅಥವಾ ಮಾಜಿ ಅಧ್ಯಕ್ಷಗಳನ್ನ ಸಾರ್ವಜನಿಕರು ಕೆಲವರು ಈ ಉಡುಪಿಯ ಬಗ್ಗೆ ಗೊತ್ತಿದ್ದವರನ್ನು ಸೇರಿಸಿ ಮೀಟಿಂಗ್ ಮಾಡ್ತಿದ್ರೆ ಬಹುಶಃ ಇವತ್ತು ಈ ಸ್ಥಿತಿಗೆ ನಾವು ಬರ್ತಿರ್ಲಿಲ್ಲ. ಏನೋ ಪುಣ್ಯಕ್ಕೆ ಇನ್ನೂ 2-3 ದಿವಸ ಬಾಳೆ ಹಿಂದೆ ಹೋಗ್ತಾ ಉಂಟು. ಹಾಗಾಗಿ ಸ್ವಲ್ಪ ನಾವು ನೆಮ್ಮದಿಯಲ್ಲಿ ಇದ್ದೇವೆ. ಆದರೆ ಮಳೆ ಶುರು ಆದರೆ ಖಂಡಿತವಾಗಿ ಉಡುಪಿಯ ಜನರಷ್ಟು ದುರದೃಷ್ಟವಂತರು ಯಾರು ಸಿಗಲಿಲ್ಲ. ಈ ರೀತಿಯ ಸ್ಥಿತಿ ಇವತ್ತಿದೆ. ಅದರ ಮೇಲೆ ಜಿಲ್ಲಾಧಿಕಾರಿಗಳ ಯಾವುದೇ ಒಂದು ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥದ್ರ ಬಗ್ಗೆ ಆಗಲಿ ಅಥವಾ ಆರ್ಥಿಕ ಕ್ರೋಢೀಕರಣದ ಬಗ್ಗೆ ಆಗಲಿ ಯಾವುದೇ ನಿಲುವುಗಳಿಲ್ಲ. ಕಳೆದ ಬಾರಿ ನಗರಸಭೆಯ ಏನು ಟ್ಯಾಕ್ಸ್ ಕಲೆಕ್ಷನ್ ಇತ್ತು, ಇದು ಬ್ಯಾಂಕ್ ಖಾತೆಗೆ ಹೋಗದೆ ಹಲವಾರು ತೊಂದರೆಗಳನ್ನು ಮಾಡಿರುವಂಥದ್ದು ಇಲ್ಲಿ ಜನರಿಗೆ ಜಗಜಾಹಿರ. ಈ ಬಗ್ಗೆ ನಾವು ಕಳೆದ ಮೀಟಿಂಗ್ ಅಲ್ಲಿ ಕೇಳಿದೆ, ನಾನೇ ಸ್ವತಃ ಕೇಳಿದೆ, ಆ ತನಿಖೆ ಎಲ್ಲಿವರೆಗೆ ಬಂತು ಅಂತ ಹೇಳಿ. 5 ಜನರ ಒಂದು ಕಮಿಟಿ ಮಾಡಿದ್ದಾರೆ, ಅದರ ರಿಪೋರ್ಟೇ ಇಲ್ಲ. ಬಹುಶಃ ನಿಮಗೂ ಸಿಗಲಿಲ್ಲ ಕಾಣ್ತದೆ. ಅಂದ್ರೆ ಪೂರ್ತಿಯಾಗಿ ಆರ್ಥಿಕ ವ್ಯವಸ್ಥೆಯ ಕ್ರೋಢೀಕರಣಕ್ಕೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕಂದ್ರೆ ಜಿಲ್ಲಾಡಳಿತ ಯಾಕೆ ಅಂತ ಹೇಳ್ತಿದ್ರೆ ಈಗ ನಗರಸಭೆ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತದೆ. ಕಸ ವಿಲೇವಾರಿಯ ಬಗ್ಗೆ ಇಷ್ಟೊಂದು ಕೆಳಮಟ್ಟಕ್ಕೆ ಯಾವತ್ತೂ ಹೋಗೋದಿಲ್ಲ ನಗರಸಭೆ. ಅದು ನಮ್ಮ ಆಡಳಿತದಲ್ಲಿ ಇನ್ನೊಬ್ಬರ ಆಡಳಿತ ಯಾವತ್ತು ಈ ರೀತಿ ಆದದ್ದಿಲ್ಲ. ಅದು ಯಾಕೆ ಆಗ್ತಾ ಇದೆ, ಇದು ಮೂಲ ಎಲ್ಲಿ ತಪ್ಪಿದೆ ಅನ್ನುವಂಥದ್ದು ಕೂಡ ಅದರ ಗೋಜಿಗೆ ಹೋಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು. ಒಂದು ಕನಿಷ್ಠ ಒಂದು ನಗರಸಭೆಗೆ ಬಂದು ಕೂತು ಕೇಳುವಂಥದ್ದು, ನಗರದ ಜನರ ಒಂದು ಸಮಸ್ಯೆಗಳನ್ನ ಕೇಳುವಂತ ಒಂದು ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ ಇದು ಉಡುಪಿ ಅಭಿವೃದ್ಧಿಗೆ ಬಹಳಷ್ಟು ಇನ್ನೂ ಒಂದು 10 ವರ್ಷ ನಾವು ಹಿಂದೆ ಹೋಗ್ತೇವೆ. ಅದ್ರ ಜೊತೆಗೆ
ಹಲವಾರು ಕಾಮಗಾರಿಗಳು ಪ್ರಭಾಕರ್ ಪೂಜಾರಿ ಅವರ ಅಧ್ಯಕ್ಷರಾಗಿದ್ದಾಗ ಹಲವಾರು ಕಾಮಗಾರಿಗಳ ಮೀಟಿಂಗ್ ಅಲ್ಲಿ ಪಾಸ್ ಆಗಿದೆ. ಈ ಒಂದು ಮೀಟಿಂಗ್ ಅದು ಬರ್ತದೆ ಅಂತ ಹೇಳಿ ಆದ್ರೆ ಒಂದು ಕಾಮಗಾರಿ ಅಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಂಡೇ ಅದು ಮೀಟಿಂಗ್ ಬರುವಂಥದ್ದು. ಈಗ ಅದಕ್ಕೆ ಕಮಿಷನರ್ನವರು ಅದಕ್ಕೆ ಹಣ ಇಲ್ಲ, ಹಣ ಖಾಲಿ ಆಗಿದೆ, ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿಕೊಂಡು ಈಗ ಟೆಂಡರ್ ಕರೀತಾರೆ. ಈ ಟೆಂಡರ್ ಕರೆಯದೆ ಹಲವಾರು ಕಾಮಗಾರಿಗಳು, ಹಲವಾರು ರಸ್ತೆಗಳ ಕಾಮಗಾರಿಗಳು ಅದು ಹಾಗೆ ನಿಂತೋಗಿದೆ. ಇದನ್ನು ಇನ್ನು ಕರೆದ್ರೆ ಕೂಡ ಇನ್ನು ಪ್ರಯೋಜನವೂ ಇಲ್ಲ. ಯಾಕಂದ್ರೆ ಇನ್ನೊಂದು 4-5 ತಿಂಗಳು ಮಳೆ ಬರ್ತದೆ. ಟೆಂಡರ್ ಅಲ್ಲಿ ಕ್ಲಿಯರ್ ಆಗಿದೆ, 3 ಮಳೆಗಾಲದ ಹೊರತುಪಡಿಸಿ ಅಂತಲೇ ಬರುವುದು. ಅಂದ್ರೆ ಇನ್ನೂ ಜನರು ಉಡುಪಿಯ ಜನರು ಇನ್ನೂ 4-5 ತಿಂಗಳು ಕಾಯಬೇಕು. ಇದು ನೇರವಾಗಿ ಪೌರಾಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳ ವಿಫಲತೆಯಿಂದ ಈ ರೀತಿಯಾಗಿದೆ. ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಉಡುಪಿ ನಗರಸಭೆಯಲ್ಲಿ ಒಬ್ಬರು AW ಅಂತ ಇದ್ದಾರೆ. ಆ ಪುಣ್ಯಾತ್ಮ ಯಾರು ಕೂಡ ಫೋನ್ ಎತ್ತುತ್ತಿಲ್ಲ. ನೀವು ಬೇಕಿದ್ರೆ ಈಗಲೇ ಟ್ರೈ ಮಾಡಿ, ಯಾರು ಫೋನ್ ಎತ್ತುತ್ತಿಲ್ಲ. ಅಷ್ಟೊಂದು ಒಂದು ಜನರ ಬಗ್ಗೆ ಅಥವಾ ಉಡುಪಿಯ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಒಂದು ಯೋಚನೆ ಇಲ್ಲದಂತ ಒಬ್ಬ ವ್ಯಕ್ತಿ ಇವತ್ತು ಉಡುಪಿ ನಗರಸಭೆಯಲ್ಲಿ AW ಆಗಿದ್ದಾರೆ. ಇವರನ್ನು ಇಟ್ಟುಕೊಂಡು ಇಂತಹ ಒಂದು ಅಧಿಕಾರಿಗಳನ್ನ ಇಟ್ಟುಕೊಂಡು ನಾವು ಉಡುಪಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅಂದ್ರೆ ಅದು ಬಹುಶಃ ಕನಸಿನ ಮಾತು ಅಂತ ನನಗೆ ಅನಿಸ್ತದೆ. ನನ್ನ ಆಗ್ರಹ ಇಷ್ಟೇ, ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಕಮಿಷನರ್ ಹತ್ರ ತುರ್ತಾಗಿ ಎಚ್ಚರಿಕೆಯಾಗಿ ಉಡುಪಿಯನ್ನು ಸುಂದರ ಉಡುಪಿಯಾಗಿ ಮಾಡುವಂತ ಈಗ ಜವಾಬ್ದಾರಿ ನಿಮ್ಮ ಮೊನ್ನೆ ಅಕ್ಟೋಬರ್ ಮತ್ತೆ ನಿಮ್ಮ ಮೇಲೆ ಇದೆ. ಇದನ್ನು ಸರಿಯಾಗಿ ನಿರ್ವಹಿಸಿ. ಒಂದು ವೇಳೆ ಈಗ 1 ವಾರದೊಳಗೆ ಕಸ ತೆಗೆಯುವಂಥದ್ದಾಗಲಿ ಅಥವಾ ಈ ಮಳೆಗಾಲನ ಹರಿಯುವ ನೀರಿನ ತೋಡಿನ ಒಂದು ಸರಿಯಾದ ನಿರ್ವಹಣೆ ಮಾಡುವಂಥದ್ದಾಗಲಿ ಇದರಲ್ಲಿ ನೀವು ಎಚ್ಚರ ತಪ್ಪಿದ್ರೆ ನಿಮ್ಮನ್ನು ಎಚ್ಚರಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಎಚ್ಚರಿಕೆಯಿಂದ ಇರ್ತದೆ. ಮತ್ತು ಇದನ್ನೆಲ್ಲವನ್ನು ಕೂಡ ನಾವು ಯಾಕೆ ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ಅನಿವಾರ್ಯ ಆಯ್ತು ಅಂತ ಹೇಳಿದ್ರೆ ಜನ ಕೇಳ್ತಾ ಇದ್ದಾರೆ, ಜನ ಹೇಳ್ತಿದ್ದಾರೆ ನೀವು ಒಂದು ಸರ್ಕಾರದ ವಿರೋಧ ಪಕ್ಷವಾಗಿ ನೀವು ಏನ್ ಮಾಡ್ತಾ ಇದ್ದೀರಿ ನಮ್ಗೆ ಕೇಳ್ತಾರೆ. ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ, ಸರಿಯಾಗಿ ನಿರ್ವಹಣೆ ಮಾಡೋದಾದ್ರೆ ಮಾಡಿ. ಒಂದು ವೇಳೆ ಅಧಿಕಾರಿಗಳು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ನಗರಸಭೆಗಳಿಗೆ ಹಾಜರಿಲ್ಲದೆ ಇದ್ದರೆ ಅದನ್ನು ನೋಡುವಂತ ಜವಾಬ್ದಾರಿಗಳು ಜಿಲ್ಲಾಧಿಕಾರಿಗಳಿದೆ. ಇದು ಆಗದೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ನಗರಸಭೆಯ ಮುಂದೆ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಲಿಕ್ಕಿದೆ ಮತ್ತು ಉಡುಪಿಯ ಜನರಿಗೆ ನ್ಯಾಯ ಒದಗಿಸುವಲ್ಲಿ ಬಿಜೆಪಿ ಯಾವತ್ತೂ ಹಿಂದೆ ನಿಲ್ಲುವುದಿಲ್ಲ ಅಂತ ಸ್ಪಷ್ಟಪಡಿಸಲಿಕ್ಕೆ ಇಷ್ಟ.